ಆಕೆ ಶಾಕ್. ಕೇಡಿಯಾಗಿ ಹಿಂದ್ ಬಿದ್ದಿದ್ದಾನಲ್ಲ ಅಂತನ, ಜೈಲಿನಿಂದ ತಪ್ಸ್ಕೊಂಡ್ ಬಂದ್ಬಿಟ್ಟ ಅಂತನ, ಇಲ್ಲ ಮಗನಾಗಿ ಇನ್ನೂ ಬದುಕಿದಾನಲ್ಲ ಅಂತನ? ನೀನ್ ಮನುಷ್ಯಲೇ ಆಗಿದ್ರೆ ನಿನಗ್ ಮನಸ್ಸಿರ್ಲೇಬೇಕು. ಮನಸ್ಸಿದ್ರೆ ಆ ಮನಸ್ಸಿಗೆ ನಾನು ಯಾರು ಅಂತ ಗೊತ್ತಿರ್ಲೇಬೇಕು. ಗೊತ್ತಿದ್ರು ಅವತ್ತು ಯಾಕೆ ನೀನ್ ಹೇಳಿಲ್ಲ? ಈ ಪ್ರಪಂಚದಲ್ಲಿ ಯಾರೇ ಆಗ್ಲಿ ಎಂತ ನೀಚವಾದ ಸುಳ್ಳು ಬೇಕಾದ್ರೂ ಹೇಳ್ಬಹುದು. ಆದ್ರೆ ತನ್ನ ರಕ್ತನ ಹಾಲ್ನಂತೆ ಹಂಚಿಕೊಂಡಿರೋ ತಾಯಿ ತಾನ್ ಹೆತ್ತ ಮಗನ್ನೇ ಅಲ್ಲ ಅಂತ ಸುಳ್ಳು ಹೇಳಕ್ ಸಾಧ್ಯವಿಲ್ಲ. ಇಟ್ಸ್ ಹೈಲಿ ಬ್ಲಡಿ ಇಂಪಾಸಿಬಲ್. ಆದ್ರೂ ನೀನ್ ಹೇಳ್ದೆ ಯಾಕೆ? ಯಾವ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಆತರ ಸುಳ್ಳು ಹೇಳ್ದೆ? ಹೇಳು, ನಾನು ಯಾರು, ನೀನ್ ಯಾರು? ಹೇಳ್ತೀನಪ್ಪ, ಹೇಳ್ತೀನಿ. ನಿನ್ನ ಬಲವಂತವಾಗಿ ನನ್ನ ತಾಯಂತ ಒಪ್ಸಿ ನಿನ್ನ ಹಾಳ ಆಸ್ತಿಯಲ್ಲೋ ನೀನು ಮಾಡಿರೋ ಪಾಪದಲ್ಲೋ ಪಾಲ್ ತಗೊಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮೊಟ್ಟ ಮೊದಲ ವ್ಯಕ್ತಿ ತಾಯಿ. ಆದ್ರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ ಯಾರು ಗೊತ್ತಾ? ನನ್ನ ಶಾಂತಿ. ನಿನ್ನನ್ನು ಕೊಂದು ನಾನು ಸಾಯ್ಬೇಕಂತ ಆತರದಿಂದ ಹೊರಟೆ. ಆದ್ರೆ ನನ್ನ ಶಾಂತಿ ನನ್ನ ಆವೇಶನ ಅಡಗಿಸಿ ದುಡುಕ್ತೆ ಕೇಳ್ಕೊಂಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಬಂದೆ. ನೀನ್ ನನ್ನ ತಾಯಿ ಹೌದೋ ಅಲ್ವೋ? ನೀನ್ ಹೇಳಲ್ಲ, ಹೇಳಕ್ಕೂ ಆಗಲ್ಲ. ಸುತ್ತ ಇರೋ 4 ಗೋಡೆಗಳು ಎಲ್ಲಿ ನಿನ್ ಬಣ್ಣ ಬಯಲ್ ಮಾಡ್ಬಿಡುತ್ತೆ ಅಂತ ಭಯ ತಾನೆ? ನೀನ್ ನಿಜವಾಗ್ಲೂ ನನ್ನ ತಾಯಾಗಿದ್ರೆ ಕದರಿಗುಡ್ಡದ ಗುಡಿ ಹತ್ರ ಬಾ, ನಿರ್ಭಯವಾಗಿ ಒಂದೇ ಒಂದ್ಸಲ ನನ್ನ ಮಗನೇ ಅಂತ ಕೂಗ್ಬಿಡು. ಸಾಕು, ನನ್ನ ಹೃದಯ ತುಂಬಿಕೊಂಡು ಮನಸ್ಸಿಗೆ ತೃಪ್ತಿ ತಂದ್ಕೋತೀನಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳ? ಕೇಳು ಶಾಂತಿ. ನನ್ನ ತಾಯಿ ಬದುಕಿದ್ರು ನನ್ನ ಪಾಲಕ್ ಸತ್ತ ಹಾಗೆ. ನಮ್ಮ ಮದುವೆಗೆ ನಿಮ್ ತಾಯಿನಾದ್ರೂ ಕರೆದ್ರೆ? ಶಾಂತಿ, ಹಿರಿಯರಿಂದ 4 ಅಕ್ಷತೆ ಕಾಳು ನನ್ನ ತಲೆ ಮೇಲೆ ಬಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷ ಆಗುತ್ತೆ. ಪ್ಲೀಸ್. ಹಲೋ, ನಾನೇ ಮಾತಾಡ್ತಿರೋದು. ಇವತ್ತು ರಾತ್ರಿ ನನಗೂ ಶಾಂತಿಗೂ ಮದುವೆ. ಹೌದಾ? ನೀನ್ ಬಂದ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಕ್ಕೆ ಶಾಂತಿ ಕರಿ ಅಂತ ಹೇಳಿದ್ಲು. ಜಾಗ ಕದರಿಗುಡ್ಡ. ಬರ್ತೀನಪ್ಪ, ಖಂಡಿತ ಬರ್ತೀನಿ. ಶಾಂತಿ, ತಗೋ. ಏನದು? ದಾರೆ ಸೀರೆ. ಅಮ್ಮ ಬರ್ತೀನಿ ಅಂತ ಹೇಳಿದ್ಲು. ಹಾ, ಬೇಗ ರೆಡಿ ಆಗ್ಬಿಡು, ಬಂದ್ಕೊಳ್ಳೆ ಕರ್ಕೊಂಡು ಹೋಗ್ತೀನಿ. ಇವತ್ತು ರಾತ್ರಿ ನನಗೂ ಶಾಂತಿಗೂ ಮದುವೆ. ನೀನ್ ಬಂದ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಕ್ಕೆ ಶಾಂತಿ ಕರಿ ಅಂತ ಹೇಳಿದ್ಲು. ಜಾಗ ಕದರಿಗುಡ್ಡ. ರಾಯರೇ, ಮುಹೂರ್ತ ಮೀರ್ತ ಉಂಟಲ್ಲ, ಹುಡುಗಿನ ಕರೆದುಕೊಂಡು ಬನ್ನಿ. ಸ್ವಲ್ಪ ಹೊತ್ತಿರಿ, ಅಮ್ಮ ಬರ್ಬೇಕು. ಅಮ್ಮ, ನಿಲ್ಲು. ಕೊನೆ ಪಕ್ಷ ಇಲ್ಲಾದ್ರೂ ಬಂದು ನಿಜ ಹೇಳಿ. ನಿನ್ನ ಕೈಯಿಂದ ಅಕ್ಷತೆ ಕಾಳು ಹಾಕಿ ನನ್ನನ್ನು ಆಶೀರ್ವದಿಸ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಪೊಲೀಸ್ನ ಕರ್ಕೊಂಡ್ ಬಂದಿದ್ಯಾ? ಅಮ್ಮ, ಮಗನ ಮೇಲೆ ಕಿಂಚಿತ್ತಾದ್ರೂ ಮಮತೆ ಇಲ್ದ್ರು ಮೃಗ ಅಂತ ಈಗ ನನಗೆ ಗೊತ್ತಾಯ್ತು. ನಿನ್ನ ಮೋಸದ ಬಲೆಗೆ ನಾನು ಬೀಳೋನಲ್ಲ. ಅಯ್ಯೋ,
ಕೋರ್ಟ್ ಮೋಸ ಮಾಡ್ಬೋದು, ನಿನ್ನ ಮಗನಾಗಿರೋ ನನ್ನನ್ನು ಮೋಸ ಮಾಡ್ಬೋದು, ಆದ್ರೆ ಮನಸಾಕ್ಷಿ ಮೋಸ ಮಾಡಕ್ಕಾಗಲ್ಲ. ಹೇಳಮ್ಮ, ನೀನ್ ಯಾರು ಅಂತ? ಅವನು ಕೋರ್ಟ್ನಲ್ಲಿ ಹೇಳಿದ್ದು ನಿಜ ಅಪ್ಪ. ಅಂದ್ರೆ ನಾನು ನಿನ್ ತಾಯಿ ಅಲ್ಲಪ್ಪ. ರೈಲ್ ಅಪಘಾತದಲ್ಲಿ ನಿನ್ ತಾಯಿ ಸತ್ತೋಗ್ಲು. ಕಳ್ಕೊಂಡಿದ್ ನನ್ ಮಗನ್ನ ಹುಡ್ಕೊಂಡು ನಾನು ಹೊರಟಿದ್ದೆ. ನಮ್ಮಿಬ್ಬರದು ಒಂದೇ ಹೋಲಿಕೆ ಆಗಿತ್ತು. ನಿನ್ ತಾಯಿ ಸ್ಥಾನದಲ್ಲಿದ್ರೆ ನಾನು ಸುಖವಾಗಿರ್ಬೋದು ಅನ್ನೋ ಸ್ವಾರ್ಥದಿಂದ ಸುಳ್ಳು ಹೇಳಿದೆಪ್ಪ, ಸುಳ್ಳು